ಹಾಕುವ ಷಡ್ಯಂತರ ನಡೀತಾ ಇದೆ. ಸಿದ್ದರಾಮಯ್ಯನವರು ಸೈಟ್ ವಾಪಸ್ ಮಾಡಿದ್ದಾರೆ. ಇದು ಅಕ್ರಮಕ್ಕೆ ಸಿಕ್ಕಿರುವ ಸಾಕ್ಷ್ಯ ಅನ್ನೋ ರೀತಿಯಲ್ಲಿ ಸ್ನೇಹಮಯಿ ಕೃಷ್ಣ ಮಾತನಾಡಿದ್ದಾರೆ. ಸಿಎಂ ವಿರುದ್ಧ ಸಾಕ್ಷ್ಯಾಧಾರ ಇಲ್ಲ ಅಂತ ಹೇಳಿ ಲೋಕಾಯುಕ್ತ ಸ್ನೇಹಮಯಿ ಕೃಷ್ಣ ಅವರಿಗೆ ಕೊಟ್ಟಿರುವ ನೋಟಿಸ್ನಲ್ಲಿ ಉಲ್ಲೇಖ ಮಾಡಿದೆ. ಸ್ನೇಹಮಯಿ ಕೃಷ್ಣ ಅವರಿಗೆ ನೀಡಿರುವ ನೋಟಿಸ್ ಅನ್ನ ಗಮನಿಸಿದ್ರೆ ಕೂಡ ಕೇಸ್ನಲ್ಲಿ ಆಲ್ಮೋಸ್ಟ್ ಬಿ ರಿಪೋರ್ಟ್ ಸಲ್ಲಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಾಗಿದೆ ಲೋಕಾಯುಕ್ತ ಅಧಿಕಾರಿಗಳು. ಸಿದ್ದರಾಮಯ್ಯನವರ ವಿರುದ್ಧ ಸಾಕ್ಷ್ಯಾಧಾರ ಇಲ್ಲ ಅಂತ ಹೇಳಿ ಉಲ್ಲೇಖ ಮಾಡಿದೆ ಲೋಕಾಯುಕ್ತ ಸಂಸ್ಥೆ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ನೀಡಿರುವ ನೋಟಿಸ್ನಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಬರೋಬ್ಬರಿ 1000 ಪುಟಕ್ಕೂ ಹೆಚ್ಚಿನ ಸಾಕ್ಷ್ಯಗಳು, ದಾಖಲೆಗಳು, ಆರ್ಟಿಐನ ಮೂಲಕ ಲಭ್ಯವಾಗಿರುವ ಪ್ರತಿಗಳು ರಿಪಬ್ಲಿಕ್ ಕನ್ನಡದ ಬಳಿಯಲ್ಲೇ ಇದೆ. ಲೋಕಾಯುಕ್ತದ ಬಳಿಯಲ್ಲಿ ಈ ಸಾಕ್ಷ್ಯಾಧಾರಗಳು ಇಲ್ವಾ ಅನ್ನೋ ಪ್ರಶ್ನೆ. ಇನ್ಫ್ಯಾಕ್ಟ್ ಸ್ನೇಹಮಯಿ ಕೃಷ್ಣ ಅವರು ದೂರುದಾರರೇನೆ ಪುಟ್ಟಗಟ್ಟಲೆ ದಾಖಲೆಗಳನ್ನ ಸಲ್ಲಿಸಿದ್ದಾರೆ. ಇವೆಲ್ಲವೂ ಕೂಡ ಹಾಗಾದ್ರೆ ಸಾಕ್ಷ್ಯಗಳಲ್ವಾ? ಎಲ್ಲ ಸಾಕ್ಷ್ಯಗಳಿದ್ದಾಗಿಯೂ ಕೂಡ ಸ್ನೇಹಮಯಿ ಕೃಷ್ಣ ಅವರಿಗೆ ನೀಡಿರುವ ನೋಟಿಸ್ ಅನ್ನ ಗಮನಿಸಿದ್ರೆ ಅಚ್ಚರಿಗೆ ಕಾರಣವಾಗ್ತಾ ಇದೆ. ಲೋಕಾಯುಕ್ತದ ಬಳಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಕೇಳೋಕ್ ಸಿಕ್ಕಿರುವ ಈ ದೂರೇನಿದೆ ಅದಕ್ಕೆ ಬೇಕಾದ ಸಾಕ್ಷ್ಯಗಳು ಇಲ್ಲ ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ತಮ್ಮ ಬಳಿಯಲ್ಲಿ ಸಾಕ್ಷ್ಯಗಳಿದ್ರೆ ಅದನ್ನ 1 ವಾರದ ಒಳಗೆ ತಲುಪಿಸಿ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರಿಗೆ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ಗಮನಿಸ್ತಿದ್ರೆ ಮುಖ್ಯಮಂತ್ರಿಗಳಿಗೆ ರಿಲೀಫ್ ಕೊಡ್ಲಿಕ್ಕೆ ಬೇಕಾದ ಸಿದ್ಧತೆಯನ್ನ ಲೋಕಾಯುಕ್ತ ಮಾಡಿಕೊಂಡಿದೆಯಾ ಅನ್ನೋ ಅನುಮಾನ ದಟ್ಟವಾಗ್ತಾ ಇದೆ. ಸಾಮಾನ್ಯ ವ್ಯಕ್ತಿ ಈ ಆರೋಪನ ಸಾಬೀತುಪಡಿಸಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಕ್ಷೆ ಕೊಡಿಸಲಿಲ್ಲ ಅಂತಂದರೆ ನಾನು ಸ್ನೇಹಮಯಿ ಕೃಷ್ಣನೇ ಅಲ್ಲ. ನಾನು ಖಂಡಿತವಾಗಲೂ ನೋಟಿಸಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ? ನೀವು ಸಾಕಷ್ಟು ಸಾಕ್ಷಿಗಳನ್ನ ಕೊಟ್ಟಿದ್ರು ಸರ್. ಏನು 4 ಜನ ಆರೋಪಿಗಳಿದ್ದಾರೆ. ಮೊದಲನೇ ಆರೋಪಿ ಸಿದ್ದರಾಮಯ್ಯ, 2ನೇ ಆರೋಪಿ ಶ್ರೀಮತಿ ಪಾರ್ವತಿ, 3ನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ, 4ನೇ ಆರೋಪಿ ದೇವರಾಜು. ಇವ್ರ ವಿರುದ್ಧ ನಾನು ಏನು ಆರೋಪ ಮಾಡಿದೆ ಅದಕ್ಕೆ ಪೂರಕವಾದಂಥ ಯಾವುದೇ ಸಾಕ್ಷ್ಯಗಳ ಕೊರತೆ ಇದೆ ಅನ್ನೋ ಕಾರಣಕ್ಕೆ ಬಿ ಅಂತಿಮ ವರದಿ ಸಲ್ಲಿಸ್ತಾ ಇದ್ದೀವಿ. ನೀವು ಇದನ್ನು ನ್ಯಾಯಾಲಯದಲ್ಲಿ ಪರಿಶೀಲನೆ ಮಾಡ್ಬೋದು ಅಂತೇಳಿ ನನಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಆದರೆ ಇಷ್ಟು ತಿಂಗಳ ಕಾಲ ನಾನು ಕೊಟ್ಟರಂತ ಏನಾದರೆ ಕಸನ ಕೊಟ್ಟಿದ್ದೆ ಅವ್ರಿಗೆ, ಅದು ಸಾಕ್ಷ್ಯಗಳಲ್ವಾ? ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಸರ್, ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ತನಿಖಾಧಿಕಾರಿ ಅಷ್ಟೆಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಉತ್ತರ ಕೊಡಲಿ ಸರ್. ತಾಕತ್ತಿದ್ರೆ ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ತಾಕತ್ತು ಇಡೀ ರಾಜ್ಯ ಜನದ ಮುಂದೆ ತಾಕತ್ತು ಪ್ರಶ್ನೆ ಕೇಳ್ತೀನಿ. ತಾಕತ್ತದನ್ನಿದ್ರೆ ಶ್ರೀಮತಿ ಪಾರ್ವತಿಯವರಿಗೆ ಏನು ನಿವೇಶನ ಮಂಜೂರಾತಿ ಮಾಡಿದರೆ ಆ ಆದೇಶದಲ್ಲಿ ಏನು ಅಧಿಸೂಚನೆ ಉಲ್ಲೇಖ ಇದೆ, 11/2/2015 ಅಧಿಸೂಚನೆ ಉಲ್ಲೇಖ ಇದೆ. ಆ ಉಲ್ಲೇಖದಲ್ಲಿ 50-50 ಅನುಪಾತ ಕೊಡಬೇಕು ಅಂತ ಹೇಳಿದೆ. ಹಾಗಾಗಿ ಈ ನಿವೇಶನ ಕೊಟ್ಟಿದ್ದೀವಿ ಅಂತೇಳಿ ಆದೇಶದಲ್ಲಿದೆ. ಆದರೆ ಆ ಉಲ್ಲೇಖ ಒಂದು ಅಧಿಸೂಚನೆನ ರಾಜ್ಯದ ಜನತೆ ಮುಂದೆ ಇಟ್ಟು ಆ ಅಧಿಸೂಚನೆಯಲ್ಲಿ 50-50 ಅನುಪಾತ ನಿವೇಶನ ಕೊಡಬೇಕು ಅಂತೇಳಿ ಇಲ್ಲಿದೆ ಅಂತ ತೋರಿಸ್ಬಿಡಿ ಸರ್. ನಾನೊಬ್ಬ ಈ ಬಗ್ಗೆ ಮಾತನಾಡಲಿಕ್ಕೆ ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತದವರು ಹಾಗೆ ಬಿಜೆಪಿ ನಾಯಕರು ಆದ ಶ್ರೀವತ್ಸ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. ಸ್ನೇಹಮಯಿ ಕೃಷ್ಣ ಅವರಿಗೆ ಕೊಟ್ಟಿರೋ ನೋಟಿಸ್ ಅನ್ನ ಗಮನಿಸ್ತಾ ಇದ್ರೆ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳಿಗೆ ರಿಲೀಫ್ ಕೊಡ್ಲಿಕ್ಕೆ ಲೋಕಾಯುಕ್ತ ಸಿದ್ಧವಾಗಿದೆ ಅನ್ನೋದು ಬಹಳ ಕ್ಲಿಯರ್ ಆಗಿದೆ. ಅಲ್ಲ, ನ್ಯಾಯಮೂರ್ತಿ ಹಾಕುವ ಷಡ್ಯಂತರ ನಡೀತಾ ಇದೆ. ಸಿದ್ದರಾಮಯ್ಯನವರು ಸೈಟ್ ವಾಪಸ್ ಮಾಡಿದ್ದಾರೆ. ಇದು ಅಕ್ರಮಕ್ಕೆ ಸಿಕ್ಕಿರುವ ಸಾಕ್ಷ್ಯ ಅನ್ನೋ ರೀತಿಯಲ್ಲಿ ಸ್ನೇಹಮಯಿ ಕೃಷ್ಣ ಮಾತನಾಡಿದ್ದಾರೆ. ಸಿಎಂ ವಿರುದ್ಧ ಸಾಕ್ಷ್ಯಾಧಾರ ಇಲ್ಲ ಅಂತ ಹೇಳಿ ಲೋಕಾಯುಕ್ತ ಸ್ನೇಹಮಯಿ ಕೃಷ್ಣ ಅವರಿಗೆ ಕೊಟ್ಟಿರುವ ನೋಟಿಸ್ನಲ್ಲಿ ಉಲ್ಲೇಖ ಮಾಡಿದೆ. ಸ್ನೇಹಮಯಿ ಕೃಷ್ಣ ಅವರಿಗೆ ನೀಡಿರುವ ನೋಟಿಸ್ ಅನ್ನ ಗಮನಿಸಿದ್ರೆ ಕೂಡ ಕೇಸ್ನಲ್ಲಿ ಆಲ್ಮೋಸ್ಟ್ ಬಿ ರಿಪೋರ್ಟ್ ಸಲ್ಲಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಾಗಿದೆ ಲೋಕಾಯುಕ್ತ ಅಧಿಕಾರಿಗಳು. ಸಿದ್ದರಾಮಯ್ಯನವರ ವಿರುದ್ಧ ಸಾಕ್ಷ್ಯಾಧಾರ ಇಲ್ಲ ಅಂತ ಹೇಳಿ ಉಲ್ಲೇಖ ಮಾಡಿದೆ ಲೋಕಾಯುಕ್ತ ಸಂಸ್ಥೆ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ನೀಡಿರುವ ನೋಟಿಸ್ನಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಬರೋಬ್ಬರಿ 1000 ಪುಟಕ್ಕೂ ಹೆಚ್ಚಿನ ಸಾಕ್ಷ್ಯಗಳು, ದಾಖಲೆಗಳು, ಆರ್ಟಿಐನ ಮೂಲಕ ಲಭ್ಯವಾಗಿರುವ ಪ್ರತಿಗಳು ರಿಪಬ್ಲಿಕ್ ಕನ್ನಡದ ಬಳಿಯಲ್ಲೇ ಇದೆ. ಲೋಕಾಯುಕ್ತದ ಬಳಿಯಲ್ಲಿ ಈ ಸಾಕ್ಷ್ಯಾಧಾರಗಳು ಇಲ್ವಾ ಅನ್ನೋ ಪ್ರಶ್ನೆ. ಇನ್ಫ್ಯಾಕ್ಟ್ ಸ್ನೇಹಮಯಿ ಕೃಷ್ಣ ಅವರು ದೂರುದಾರರೇನೆ ಪುಟ್ಟಗಟ್ಟಲೆ ದಾಖಲೆಗಳನ್ನ ಸಲ್ಲಿಸಿದ್ದಾರೆ. ಇವೆಲ್ಲವೂ ಕೂಡ ಹಾಗಾದ್ರೆ ಸಾಕ್ಷ್ಯಗಳಲ್ವಾ? ಎಲ್ಲ ಸಾಕ್ಷ್ಯಗಳಿದ್ದಾಗಿಯೂ ಕೂಡ ಸ್ನೇಹಮಯಿ ಕೃಷ್ಣ ಅವರಿಗೆ ನೀಡಿರುವ ನೋಟಿಸ್ ಅನ್ನ ಗಮನಿಸಿದ್ರೆ ಅಚ್ಚರಿಗೆ ಕಾರಣವಾಗ್ತಾ ಇದೆ. ಲೋಕಾಯುಕ್ತದ ಬಳಿಯಲ್ಲಿ
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಕೇಳೋಕ್ ಸಿಕ್ಕಿರುವ ಈ ದೂರೇನಿದೆ ಅದಕ್ಕೆ ಬೇಕಾದ ಸಾಕ್ಷ್ಯಗಳು ಇಲ್ಲ ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ತಮ್ಮ ಬಳಿಯಲ್ಲಿ ಸಾಕ್ಷ್ಯಗಳಿದ್ರೆ ಅದನ್ನ 1 ವಾರದ ಒಳಗೆ ತಲುಪಿಸಿ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರಿಗೆ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ಗಮನಿಸ್ತಿದ್ರೆ ಮುಖ್ಯಮಂತ್ರಿಗಳಿಗೆ ರಿಲೀಫ್ ಕೊಡ್ಲಿಕ್ಕೆ ಬೇಕಾದ ಸಿದ್ಧತೆಯನ್ನ ಲೋಕಾಯುಕ್ತ ಮಾಡಿಕೊಂಡಿದೆಯಾ ಅನ್ನೋ ಅನುಮಾನ ದಟ್ಟವಾಗ್ತಾ ಇದೆ. ಓದಿರದ ಸಾಮಾನ್ಯ ವ್ಯಕ್ತಿ ಈ ಆರೋಪನ ಸಾಬೀತುಪಡಿಸಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಕ್ಷೆ ಕೊಡಿಸಲಿಲ್ಲ ಅಂತಂದರೆ ನಾನು ಸ್ನೇಹಮಯಿ ಕೃಷ್ಣನೇ ಅಲ್ಲ. ನಾನು ಖಂಡಿತವಾಗಲೂ ಸರ್ ನೋಟಿಸಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಸರ್? ನೀವು ಸಾಕಷ್ಟು ಸಾಕ್ಷಿಗಳನ್ನ ಕೊಟ್ಟಿದ್ರು ಸರ್. ಏನು 4 ಜನ ಆರೋಪಿಗಳಿದ್ದಾರೆ. ಮೊದಲನೇ ಆರೋಪಿ ಸಿದ್ದರಾಮಯ್ಯ, 2ನೇ ಆರೋಪಿ ಶ್ರೀಮತಿ ಪಾರ್ವತಿ, 3ನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ, 4ನೇ ಆರೋಪಿ ಜಯರಾಜು. ಇವ್ರ ವಿರುದ್ಧ ನಾನು ಏನು ಆರೋಪ ಮಾಡಿದೆ ಅದಕ್ಕೆ ಪೂರಕವಾದಂಥ ಯಾವುದೇ ಸಾಕ್ಷ್ಯಗಳ ಕೊರತೆ ಇದೆ ಅನ್ನೋ ಕಾರಣಕ್ಕೆ ಬಿ ಅಂತಿಮ ವರದಿ ಸಲ್ಲಿಸ್ತಾ ಇದ್ದೀವಿ. ನೀವು ಇದನ್ನು ನ್ಯಾಯಾಲಯದಲ್ಲಿ ಪರಿಶೀಲನೆ ಮಾಡ್ಬೋದು ಅಂತೇಳಿ ನನಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಆದರೆ ಇವಾಗ ಇಷ್ಟು ತಿಂಗಳ ಕಾಲ ನಾನು ಕೊಟ್ಟರಂತ ಏನಾದರೆ ಕಸನ ಕೊಟ್ಟಿದ್ದೆ ಅವರಿಗೆ, ಅದು ಸಾಕ್ಷ್ಯಗಳಲ್ವಾ? ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಸರ್, ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ತನಿಖಾಧಿಕಾರಿ ಅಷ್ಟೆಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಉತ್ತರ ಕೊಡಲಿ ಸರ್. ತಾಕತ್ತಿದ್ರೆ ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ತಾಕತ್ತು ಇಡೀ ರಾಜ್ಯ ಜನದ ಮುಂದೆ ತಾಕತ್ತು ಪ್ರಶ್ನೆ ಕೇಳ್ತೀನಿ. ತಾಕತ್ತದನ್ನಿದ್ರೆ ಶ್ರೀಮತಿ ಪಾರ್ವತಿಯವರಿಗೆ ಏನು ನಿವೇಶನ ಮಂಜೂರಾತಿ ಮಾಡಿದರೆ ಆ ಆದೇಶದಲ್ಲಿ ಏನು ಅಧಿಸೂಚನೆ ಉಲ್ಲೇಖ ಇದೆ, 11/2/2015 ಅಧಿಸೂಚನೆ ಉಲ್ಲೇಖ ಇದೆ. ಆ ಉಲ್ಲೇಖದಲ್ಲಿ 50-50 ಅನುಪಾತ ಕೊಡಬೇಕು ಅಂತೇಳಿ ಹೇಳಿದೆ. ಹಾಗಾಗಿ ಈ ನಿವೇಶನ ಕೊಟ್ಟಿದ್ದೀವಿ ಅಂತೇಳಿ ಆದೇಶದಲ್ಲಿದೆ. ಆದರೆ ಆ ಉಲ್ಲೇಖ ಒಂದು ಅಧಿಸೂಚನೆನ ರಾಜ್ಯದ ಜನರ ಮುಂದೆ ಇಟ್ಟು ಆ ಅಧಿಸೂಚನೆಯಲ್ಲಿ 50-50 ಅನುಪಾತ ನಿವೇಶನ ಕೊಡಬೇಕು ಅಂತೇಳಿ ಇಲ್ಲಿದೆ ಅಂತ ತೋರಿಸ್ಬಿಡಿ ಸರ್. ನಾನೊಬ್ಬ ಇವಾಗ ಮಾತನಾಡಲಿಕ್ಕೆ ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತದವರು ಹಾಗೆ ಬಿಜೆಪಿ ನಾಯಕರು ಆದ ಶ್ರೀವತ್ಸ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. ಸ್ನೇಹಮಯಿ ಕೃಷ್ಣ ಅವರಿಗೆ ಕೊಟ್ಟಿರೋ ನೋಟಿಸ್ ಅನ್ನ ಗಮನಿಸ್ತಾ ಇದ್ರೆ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳಿಗೆ ರಿಲೀಫ್ ಕೊಡ್ಲಿಕ್ಕೆ ಲೋಕಾಯುಕ್ತ ಸಿದ್ಧವಾಗಿದೆ ಅನ್ನೋದು ಬಹಳ ಕ್ಲಿಯರ್ ಆಗಿದೆ. ಅಲ್ಲ, ನ್ಯಾಯಮೂರ್ತಿ ಹಾಕುವ ಷಡ್ಯಂತರ ನಡೀತಾ ಇದೆ. ಸಿದ್ದರಾಮಯ್ಯನವರು ಸೈಟ್ ವಾಪಸ್ ಮಾಡಿದ್ದಾರೆ. ಇದು ಅಕ್ರಮಕ್ಕೆ ಸಿಕ್ಕಿರುವ ಸಾಕ್ಷ್ಯ ಅನ್ನೋ ರೀತಿಯಲ್ಲಿ ಸ್ನೇಹಮಯಿ ಕೃಷ್ಣ ಮಾತನಾಡಿದ್ದಾರೆ. ಸಿಎಂ ವಿರುದ್ಧ ಸಾಕ್ಷ್ಯಾಧಾರ ಇಲ್ಲ ಅಂತ ಹೇಳಿ ಲೋಕಾಯುಕ್ತ ಸ್ನೇಹಮಯಿ ಕೃಷ್ಣ ಅವರಿಗೆ ಕೊಟ್ಟಿರುವ ನೋಟಿಸ್ನಲ್ಲಿ ಉಲ್ಲೇಖ ಮಾಡಿದೆ. ಸ್ನೇಹಮಯಿ ಕೃಷ್ಣ ಅವರಿಗೆ ನೀಡಿರುವ ನೋಟಿಸ್ ಅನ್ನ ಗಮನಿಸಿದ್ರೆ ಮೂಡಾ ಕೇಸ್ನಲ್ಲಿ ಆಲ್ಮೋಸ್ಟ್ ಬಿ ರಿಪೋರ್ಟ್ ಸಲ್ಲಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಾಗಿದೆ ಲೋಕಾಯುಕ್ತ ಅಧಿಕಾರಿಗಳು. ಸಿದ್ದರಾಮಯ್ಯನವರ ವಿರುದ್ಧ ಸಾಕ್ಷ್ಯಾಧಾರ ಇಲ್ಲ ಅಂತ ಹೇಳಿ ಉಲ್ಲೇಖ ಮಾಡಿದೆ ಲೋಕಾಯುಕ್ತ ಸಂಸ್ಥೆ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ನೀಡಿರುವ ನೋಟಿಸ್ನಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಬರೋಬ್ಬರಿ 1000 ಪುಟಕ್ಕೂ ಹೆಚ್ಚಿನ ಸಾಕ್ಷ್ಯಗಳು, ದಾಖಲೆಗಳು, ಆರ್ಟಿಐನ ಮೂಲಕ ಲಭ್ಯವಾಗಿರುವ ಪ್ರತಿಗಳು ರಿಪಬ್ಲಿಕ್ ಕನ್ನಡದ ಬಳಿಯಲ್ಲೇ ಇದೆ. ಲೋಕಾಯುಕ್ತದ ಬಳಿಯಲ್ಲಿ ಈ ಸಾಕ್ಷ್ಯಾಧಾರಗಳು ಇಲ್ವಾ ಅನ್ನೋ ಪ್ರಶ್ನೆ. ಇನ್ಫ್ಯಾಕ್ಟ್ ಸ್ನೇಹಮಯಿ ಕೃಷ್ಣ ಅವರು ದೂರುದಾರರೇನೆ ಪುಟ್ಟಗಟ್ಟಲೆ ದಾಖಲೆಗಳನ್ನ ಸಲ್ಲಿಸಿದ್ದಾರೆ. ಇವೆಲ್ಲವೂ ಕೂಡ ಹಾಗಾದ್ರೆ ಸಾಕ್ಷ್ಯಗಳಲ್ವಾ? ಎಲ್ಲ ಸಾಕ್ಷ್ಯಗಳಿದ್ದಾಗಿಯೂ ಕೂಡ ಸ್ನೇಹಮಯಿ ಕೃಷ್ಣ ಅವರಿಗೆ ನೀಡಿರುವ ನೋಟಿಸ್ ಅನ್ನ ಗಮನಿಸಿದ್ರೆ ಅಚ್ಚರಿಗೆ ಕಾರಣವಾಗ್ತಾ ಇದೆ. ಲೋಕಾಯುಕ್ತದ ಬಳಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಕೇಳೋಕ್ ಸಿಕ್ಕಿರುವ ಈ ದೂರೇನಿದೆ ಅದಕ್ಕೆ ಬೇಕಾದ ಸಾಕ್ಷ್ಯಗಳು ಇಲ್ಲ ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ತಮ್ಮ ಬಳಿಯಲ್ಲಿ ಸಾಕ್ಷ್ಯಗಳಿದ್ರೆ ಅದನ್ನ 1 ವಾರದ ಒಳಗೆ ತಲುಪಿಸಿ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರಿಗೆ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ಗಮನಿಸ್ತಿದ್ರೆ ಮುಖ್ಯಮಂತ್ರಿಗಳಿಗೆ ರಿಲೀಫ್ ಕೊಡ್ಲಿಕ್ಕೆ ಬೇಕಾದ ಸಿದ್ಧತೆಯನ್ನ ಲೋಕಾಯುಕ್ತ ಮಾಡಿಕೊಂಡಿದೆಯಾ ಅನ್ನೋ ಅನುಮಾನ ದಟ್ಟವಾಗ್ತಾ ಇದೆ. ಓದಿರದ ಸಾಮಾನ್ಯ ವ್ಯಕ್ತಿ ಈ ಆರೋಪನ ಸಾಬೀತುಪಡಿಸಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಕ್ಷೆ ಕೊಡಿಸಲಿಲ್ಲ ಅಂತಂದರೆ ನಾನು ಸ್ನೇಹಮಯಿ ಕೃಷ್ಣನೇ ಅಲ್ಲ. ನಾನು ಖಂಡಿತವಾಗಲೂ ಸರ್ ನೋಟಿಸಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಸರ್? ನೀವು ಸಾಕಷ್ಟು ಸಾಕ್ಷಿಗಳನ್ನ ಕೊಟ್ಟಿದ್ರು ಸರ್. ಏನು 4 ಜನ ಆರೋಪಿಗಳಿದ್ದಾರೆ. ಮೊದಲನೇ ಆರೋಪಿ ಸಿದ್ದರಾಮಯ್ಯ, 2ನೇ ಆರೋಪಿ ಶ್ರೀಮತಿ ಪಾರ್ವತಿ, 3ನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ, 4ನೇ ಆರೋಪಿ ಜಯರಾಜು. ಇವ್ರ ವಿರುದ್ಧ ನಾನು ಏನು ಆರೋಪ ಮಾಡಿದೆ ಅದಕ್ಕೆ ಪೂರಕವಾದಂಥ ಯಾವುದೇ ಸಾಕ್ಷ್ಯಗಳ ಕೊರತೆ ಇದೆ ಅನ್ನೋ ಕಾರಣಕ್ಕೆ ಬಿ ಅಂತಿಮ ವರದಿ ಸಲ್ಲಿಸ್ತಾ ಇದ್ದೀವಿ. ನೀವು ಇದನ್ನು ನ್ಯಾಯಾಲಯದಲ್ಲಿ ಪರಿಶೀಲನೆ ಮಾಡ್ಬೋದು ಅಂತೇಳಿ ನನಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಆದರೆ ಇವಾಗ ಇಷ್ಟು ತಿಂಗಳ ಕಾಲ ನಾನು ಕೊಟ್ಟರಂತ ಏನಾದರೆ ಕಸನ ಕೊಟ್ಟಿದ್ದೆ ಅವರಿಗೆ, ಅದು ಸಾಕ್ಷ್ಯಗಳಲ್ವಾ? ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಸರ್,
ಒಂದೊಂದು ಪ್ರಶ್ನೆ ಕೇಳ್ತೀನಿ. ತನಿಖಾಧಿಕಾರಿ ಅಷ್ಟಲ್ಲ, ಈ ರಾಜ್ಯದ ಮುಖ್ಯಮಂತ್ರಿ ಉತ್ತರ ಕೊಡಲಿ ಸರ್. ತಾಕತ್ತಿದ್ರೆ ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ತಾಕತ್ತು ಇಡೀ ರಾಜ್ಯ ಜನದ ಮುಂದೆ ತಾಕತ್ತು ಪ್ರಶ್ನೆ ಕೇಳ್ತೀನಿ. ತಾಕತ್ತು ಅದನ್ನಿದ್ರೆ ಶ್ರೀಮತಿ ಪಾರ್ವತಿಯವರಿಗೆ ಏನು ನಿವೇಶನ ಮಂಜೂರಾತಿ ಮಾಡಿದರೆ ಆ ಆದೇಶದಲ್ಲಿ ಏನು ಅಧಿಸೂಚನೆ ಉಲ್ಲೇಖ ಇದೆ, 11/2/2015 ಅಧಿಸೂಚನೆ ಉಲ್ಲೇಖ ಇದೆ. ಆ ಉಲ್ಲೇಖದಲ್ಲಿ 50-50 ಅನುಪಾತ ಕೊಡಬೇಕು ಅಂತೇಳಿ ಹೇಳಿದೆ. ಹಾಗಾಗಿ ಈ ನಿವೇಶನ ಕೊಟ್ಟಿದ್ದೀವಿ ಅಂತೇಳಿ ಆದೇಶದಲ್ಲಿದೆ. ಆದರೆ ಆ ಉಲ್ಲೇಖ, ಆ ಒಂದು ಅಧಿಸೂಚನೆನ ರಾಜ್ಯದ ಜನತೆ ಮುಂದೆ ಇಟ್ಟು ಆ ಅಧಿಸೂಚನೆಯಲ್ಲಿ 50-50 ಅನುಪಾತ ನಿವೇಶನ ಕೊಡಬೇಕು ಅಂತೇಳಿ ಇಲ್ಲಿದೆ ಅಂತ ತೋರಿಸ್ಬಿಡಿ ಸರ್. ನಾನೊಬ್ಬ ಇವಾಗ ಮಾತನಾಡಲಿಕ್ಕೆ ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತದವರು ಹಾಗೆ ಬಿಜೆಪಿ ನಾಯಕರು ಆದ ಶ್ರೀವತ್ಸ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. ಸ್ನೇಹಮಯಿ ಕೃಷ್ಣ ಅವರಿಗೆ ಕೊಟ್ಟಿರೋ ನೋಟಿಸ್ ಅನ್ನ ಗಮನಿಸ್ತಾ ಇದ್ರೆ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳಿಗೆ ರಿಲೀಫ್ ಕೊಡ್ಲಿಕ್ಕೆ ಲೋಕಾಯುಕ್ತ ಸಿದ್ಧವಾಗಿದೆ ಅನ್ನೋದು ಬಹಳ ಕ್ಲಿಯರ್ ಆಗಿದೆ. ಅಲ್ಲ, ನ್ಯಾಯಮೂರ್ತಿ